ಮಾಡಿದ್ವಿ. ಇದರ ಮೇರೆಗೆ ಬೆಳಿಗ್ಗೆ 10 ರಿಂದ 11 ಗಂಟೆಗೆ 2 ಅರ್ಜಿಗಳು ನಮಗೆ ಸ್ವೀಕೃತ ಆಗಿದೆ. ಅಧ್ಯಕ್ಷರ ಸ್ಥಾನಕ್ಕೆ 1 ಅರ್ಜಿ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ 1 ಅರ್ಜಿ. ಅಧ್ಯಕ್ಷರ ಸ್ಥಾನಕ್ಕೆ ಸುಷ್ಮಾ ಎಂ ಅಂತಕ್ಕಂಥವರು ಮಜರಾವಸಲಿ ಕಸಬಾ ಹೋಬಳಿ ದೊಡ್ಡಬಳ್ಳಾಪುರ ತಾಲೂಕು. ಇವರಿಗೆ ಸೂಚಕರಾಗಿ ರುದ್ರಾನಮ್ಮರ್ ಅವರು ಸೂಚಕರಾಗಿರ್ತಾರೆ. ಈ ಒಂದು ಹುದ್ದೆ ಸಾಮಾನ್ಯ ಸ್ಥಾನ ಆಗಿರ್ತದೆ. ಹಾಗೆ ಉಪಾಧ್ಯಕ್ಷರ ಸ್ಥಾನಕ್ಕೆ ಮಹಾದೇವನವರು ಅರ್ಜಿ ಸಲ್ಲಿಸಿದ್ದಾರೆ. ಜಿಂಕೆ ಬಚ್ಚೇರಿ ಕಸಬಾ ಹೋಬಳಿ ದೊಡ್ಡಬಳ್ಳಾಪುರ ತಾಲೂಕು. ಇವರಿಗೆ ಸೂಚಕರಾಗಿ ಲಕ್ಷ್ಮಿ ಅವರು ಇರ್ತಾರೆ. ಇದು ಕೂಡ ಪರಿಶಿಷ್ಟ ಜಾತಿಗೆ ಮೀಸಲಿರ್ತದೆ. ಈ ಒಂದು ಸಂದರ್ಭದಲ್ಲಿ ಅರ್ಜಿ ನಾಮಪತ್ರಗಳನ್ನು ಪರಿಶೀಲಿಸಿದ್ದೇವೆ. 2 ಕೂಡ ಸಿಂಧು ಆಗಿದ್ದಾವೆ. ಹಾಗೆ ಬೇರೆ ಯಾರು ಕೂಡ ಅರ್ಜಿ ಸಲ್ಲಿಸದ ಕಾರಣ ಅವಿರೋಧವಾಗಿ ಆಯ್ಕೆ ಆಗಿರ್ತಾರೆ. ಈ ಒಂದು ಮಜರಾವಸಲಿ ಗ್ರಾಮ ಪಂಚಾಯತ್ಗೆ ಈ ಒಂದು ಕ್ಷಣದಿಂದ ಈ ದಿನದಿಂದ ಸುಷ್ಮಾ ಎಂ ಅಂತಕ್ಕಂಥವರು ಬನ್ನಿ ಮೇಡಮ್, ಇವರು ಅಧ್ಯಕ್ಷರಾಗಿರ್ತಾರೆ, ಅಧ್ಯಕ್ಷತೆಯಾಗಿರ್ತಾರೆ. ಹಾಗೆ ಉಪಾಧ್ಯಕ್ಷ ಸ್ಥಾನಕ್ಕೆ ಮಹಾದೇವಮ್ಮನವರು ಉಪಾಧ್ಯಕ್ಷನೇ ಆಗಿದ್ದಾರೆ. ಅಧ್ಯಕ್ಷ ಸ್ಥಾನಕ್ಕೆ ಉಪಾಧ್ಯಕ್ಷ ಸ್ಥಾನಕ್ಕೆ ಎಲೆಕ್ಷನ್ ಇತ್ತು. ಯಾರೂ ವಿರೋಧ ಇರಲಿಲ್ಲ, ಎಲ್ಲ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಹಾಗೂ ನಮ್ಮ ಪಂಚಾಯಿತಿ ಸದಸ್ಯರುಗಳಿಗೆ ಹಾಗೂ ನಮ್ಮ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರುಗಳು ಅದೆಲ್ಲರಿಗೂ ಒಂದು ಧನ್ಯವಾದ ಹೇಳ್ತೀನಿ. ಹಾಗೂ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎಷ್ಟು ನಮ್ಮ ಹಳ್ಳಿಗೆ ಎಷ್ಟು ಹಳ್ಳಿ ಸೇರ್ತದೆ ಅದು ಪಂಚಾಯಿತಿಯಿಂದ ಏನು ಅನುದಾನ ಇರ್ತದೆ, ಅದು ಏನು ಕೆಲಸ ಕಾರ್ಯಗಳಿರ್ತವೆ ಚಾಚು ಶಬ್ದ ಕೆಲಸ ಮಾಡಿಕೊಡ್ತೀವಿ. ನನ್ನ ಹೆಸರು ಸುಷ್ಮಾ ಅಂತ, ಮಜರಾವಸಲಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೀನಿ. ಎಲ್ಲರೂ ನನ್ನನ್ನು ಅಧ್ಯಕ್ಷ ಮಾಡೋಕ್ಕೆ ಆರೈಕೆ ಮಾಡಿರೋರಿಗೆಲ್ಲರಿಗೂ ಧನ್ಯವಾದ ಫಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಜಿಂಕೆಬೆಚ್ಚಳ್ಳಿ ಹನುಮಂತಪ್ಪ ಮಹಾದೇವಮ್ಮ ಉಪಾಧ್ಯಕ್ಷರು, ಬಿ ಸಿ ಆನಂದಣ್ಣರು ನಮ್ಮ ಅಧ್ಯಕ್ಷರು, ಗರಾಜಣ್ಣರು ಎಲ್ಲ ಸೇರಿ ನಮ್ಮ ಮಾಡಿದ್ದಾರೆ. ನಮಗೆ ಧನ್ಯವಾದ. ಅವರೆಲ್ಲರಿಗೂ ನಾವು ನಮಸ್ಕಾರ ಆಗಿ ನಾವು ಮುಂದಿನ ಕೆಲಸ ಏನಿದ್ರು ಅವ್ರು ಹೇಳ್ದಂಗೆ ನಾವು ಮಾಡ್ಕೊಂಡು ಹೋಗ್ತೀವಿ. ಹೈಕಮಾಂಡ್ ನಮಗೂ ಏನು ಹೇಳ್ತಾರೆ ಹೈಕಮಾಂಡ್ ಅಂತ ಹೇಳ್ತೀವಿ.